ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಜ್ಯೋತಿಷ್ಯದಲ್ಲಿ ಎರಡನೇ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯು 12 ರಾಶಿಗಳಲ್ಲಿ ಎರಡನೆಯ ರಾಶಿ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಭೂತತ್ವದ ರಾಶಿಯಾಗಿರುವ ವೃಷಭ ರಾಶಿಯವರು ಸಾಮಾನ್ಯವಾಗಿ ಸ್ಥಿರತೆ, ತಾಳ್ಮೆ ಮತ್ತು ಭದ್ರತೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಸ್ವಭಾವದ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರು ಶಾಂತ ಸ್ವಭಾವದವರು. ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಬದಲಿಸುವುದು ಕಷ್ಟ. ಪರಿಶ್ರಮ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಇವರ ಪ್ರಮುಖ ಶಕ್ತಿಗಳು. ಹಣಕಾಸಿನ ವಿಚಾರದಲ್ಲಿ ದುಡಿಯುವ ಮೂಲಕ ಸಂಪತ್ತು ಗಳಿಸುವ ಸಾಮರ್ಥ್ಯ ಇರುತ್ತದೆ. ಹಣವನ್ನು ಉಳಿಸುವ ಗುಣವೂ ಇರುತ್ತದೆ. ಆದರೆ ಐಷಾರಾಮಿ ವಸ್ತುಗಳು, ಸೌಂದರ್ಯ ಮತ್ತು ಸುಖ ಸೌಲಭ್ಯಗಳ ಮೇಲೆ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಕೂಡ ಇದೆ. ಕೆಲಸದ ವಿಚಾರದಲ್ಲಿ ಆಡಳಿತ, ಹಣಕಾಸು, ವ್ಯಾಪಾರ, ಕಲೆ, ಸೌಂದರ್ಯ, ಫ್ಯಾಷನ್, ಆಹಾರ ಮತ್ತು ಸೃಜನಾತ್ಮಕ ಕ್ಷೇತ್ರಗಳು ಇವರಿಗೆ ಅನುಕೂಲಕರವಾಗಿರಬಹುದು. ಸಂಬಂಧಗಳ ವಿಚಾರದಲ್ಲಿ ವೃಷಭ ರಾಶಿಯವರು ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ತಮ್ಮವರನ್ನಾಗಿ ಸ್ವೀಕರಿಸಿದರೆ ಅವರನ್ನು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಆದರೆ ಕೆಲವೊಮ್ಮೆ ಅತಿಯಾದ ಸ್ವಾಮಿತ್ವದ ಭಾವನೆ ಸಮಸ್ಯೆ ತರಬಹುದು. ಇವರ ಮುಖ್ಯ ದೌರ್ಬಲ್ಯಗಳು: ಹಠ, ಕೋಪ, ಬದಲಾವಣೆಯನ್ನು ಒಪ್ಪಿಕೊಳ್ಳಲು ಕಷ್ಟಪಡುವುದು ಮತ್ತು ಕೆಲವೊಮ್ಮೆ ಅತಿಯಾದ ಭೌತಿಕ ಆಸೆ. ಆದ್ದರಿಂದ ಹಠವನ್ನು ಕಡಿಮೆ ಮಾಡಿಕೊಂಡು ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆಯನ್ನು ಸ್ವೀಕರಿಸುವುದು ಕೂಡ ಮುಖ್ಯವಾಗುತ್ತದೆ. ಶುಭ ಅಂಶಗಳ ವಿಚಾರದಲ್ಲಿ ಶುಕ್ರವಾರ ಬಿಳಿ ಮತ್ತು ತಿಳಿ ಬಣ್ಣಗಳು ಹಾಗೂ ಶುಕ್ರನ ಆರಾಧನೆಗೆ ಸಂಬಂಧಿಸಿದ ಆಚರಣೆಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಶುಕ್ರನ ಅನುಗ್ರಹಕ್ಕಾಗಿ ಶುಕ್ರ ಯಂತ್ರವನ್ನು ಶುಕ್ರವಾರ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುವುದು ಕೂಡ ಉತ್ತಮವಾಗಿರುತ್ತದೆ. ಇದರ ಬೀಜಮಂತ್ರವಾಗಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಲಾಗುತ್ತೆ. ಯಂತ್ರದ ಪ್ರತಿಷ್ಠಾಪನೆ ಮತ್ತು ಪೂಜೆಯನ್ನು ಅನುಭವ ಹೊಂದಿರುವ ಪುರೋಹಿತರು ಅಥವಾ ಜ್ಯೋತಿಷ ಪರಿಣಿತರ ಮಾರ್ಗದರ್ಶನದಲ್ಲಿ ಮಾಡಿಸುವುದು ಉತ್ತಮ. ಇಲ್ಲಿ ಹೇಳಿರುವುದು ಸಾಮಾನ್ಯ ರಾಶಿ ಆಧಾರಿತ ಜ್ಯೋತಿಷ್ಯ ಮಾಹಿತಿ. ವೈಯಕ್ತಿಕ ಪರಿಹಾರಕ್ಕೆ ಸಂಪೂರ್ಣ ಜಾತಕ ಪರಿಶೀಲನೆ ಅಗತ್ಯವಾಗಿರುತ್ತೆ. ಶುಕ್ರನ ಅನುಗ್ರಹಕ್ಕಾಗಿ ಶುಕ್ರ ಯಂತ್ರ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ತಪ್ಪದೆ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಚಾಲುಕ್ಯ ಟಿವಿ ಭವಿಷ್ಯವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು.